ಎಕ್ಸಿಟ್ ಪೋಲು ನಮ್ಮ ನಿರೀಕ್ಷೆಯಂತೆ ಬರ್ತಾ ಇದೆ. ಅಸ್ಸಾಂನಲ್ಲಿ 2/3 ಮೆಜಾರಿಟಿ ಬರುವಂಥ ಎಲ್ಲ ಸಾಧ್ಯತೆಗಳು ಇದೆ. ವೆಸ್ಟ್ ಬೆಂಗಾಲು ಈ ದೇಶದ ರಾಜಕೀಯ ದಿಕ್ಕಸೂಚಿಯನ್ನು ಬದಲಾವಣೆ ಮಾಡುವಂಥ ಒಂದು ಚುನಾವಣೆ. ಅವ್ರು ಎಷ್ಟೇ ಹಿಂಸೆ ಮಾಡಲಿ, ವೈಲೆನ್ಸ್ ಮಾಡಲಿ, ಥ್ರೆಟ್ ಮಾಡಲಿ, ಹಣದ ದುರುಪಯೋಗ ಮಾಡಲಿ, ಅಧಿಕಾರ ದುರುಪಯೋಗ ಮಾಡಿದ್ರು ಕೂಡ ಜನ ಈ ಬಾರಿ ದೊಡ್ಡ ಪ್ರಮಾಣದಲ್ಲಿ 90% ಮತದಾನ ಮಾಡಬೇಕು, ಬಂದು ಭಾರತೀಯ ಜನತಾ ಪಕ್ಷವನ್ನು ಗೆಲ್ಲಿಸಬೇಕು, ಆಲ್ಟರ್ನೇಟ್ ವ್ಯವಸ್ಥೆಯನ್ನು ಒಂದು ಸ್ವಚ್ಛವಾಗಿರುವಂಥ ಆಡಳಿತ ಕೊಡಬೇಕನ್ನೋ ತೀರ್ಮಾನ ಮಾಡ್ತಿರುವಂಥದ್ದು ಇಡೀ ದೇಶಕ್ಕೆ ಒಂದು ದಿಕ್ಸು. ಹೀಗಾಗಿ ಎಕ್ಸಿಟ್ ಪೋಲು ಭಾರತೀಯ ಜನತಾ ಪಕ್ಷದ ಮುಂದಿನ ನಡೆಯ, ಮುಂದಿನ ಸಾಧನೆಯ ಒಂದು ದೊಡ್ಡ ಹೆಜ್ಜೆ ಆಗಿದೆ. ಸರಿ, ಬೆಂಗಳೂರು ಮಳೆ ಬೋರಿಂಗ್ ಹಾಸ್ಪಿಟಲ್ದಲ್ಲಿ ಏನು ದುರಂತ ನಡೀತಲ್ಲ ಸರ್, ಅದ್ರ ಬಗ್ಗೆ ಹೇಳೋದಾರೆ? ಸರ್ಕಾರ ಇದೆಯೋ ಗೊತ್ತಿಲ್ಲ, ಸತ್ತಿದೆಯೋ ಗೊತ್ತಿಲ್ಲ. ಮಳೆಗಾಲ ಬರೋಕ್ಕೆ ಮುನ್ಸೂಚನೆ ತಯಾರಿಗಳನ್ನು ಮಾಡೋದು, ಕುಡಿಯುವ ನೀರಿನ ವ್ಯವಸ್ಥೆನೂ ಮಾಡೋದು. ಮಳೆ ಬಂದರೆ ಪ್ರವಾಹ ಬರುವಂಥ ಪರಿಸ್ಥಿತಿ ಆಗುತ್ತೆ ಅನ್ನುವಂಥ ಹವಾಮಾನ ವರದಿ ತಿಂಗಳಗಟ್ಟಲೆ ಹೇಳಿದ್ರು ಕೂಡ ತಯಾರಿನೂ ಕೂಡ ಮಾಡೋದು. ಒಂದು ರೀತಿಯಲ್ಲಿ ಜನರನ್ನ ಅವರ ಪಾಡಿಗೆ ಕೈ ಬಿಟ್ಟಿರುವಂಥ, ಜನರ ಪಾಡಿಗೆ ಸತ್ತಂಥ ಸರ್ಕಾರ ಇದೆ. ಅದಕ್ಕಾಗಿ ಇಂಥ ಘಟನೆಗಳಾಗ್ತದೆ. ಸರ್, ಈಗ ಅಭಿಮಾನೋತ್ಸವ ಏನು ಮಾಡ್ತಾ ಇದ್ದೀರಿ ಸರ್, ಇದು 2028ಕ್ಕೆ ಕಾರ್ಯಕರ್ತರಿಗೆ ಮತ್ತು ಪಕ್ಷಕ್ಕೆ ಬೂಸ್ಟ್ ಕೊಡೋದಕ್ಕೆ ಮಾಡ್ತಾ ಇರುವಂಥದ್ದು. ಇದು ನಾಂದಿ ಹಾಡುತ್ತಾ 2028ಕ್ಕೆ ಬಿಜೆಪಿ ಪಕ್ಷ ತರೋದಕ್ಕೆ ಅಧಿಕಾರಕ್ಕೆ? ನೋಡಿ, ಅಭಿಮಾನ ಉತ್ಸವ ಕರ್ನಾಟಕದ ಮೂಲೆಗೂ ಇದರ ಸಂದೇಶ ಹೋಗ್ತದೆ. ಕರ್ನಾಟಕದಲ್ಲಿ ದೊಡ್ಡ ಪರಿವರ್ತನೆ ಗಾಳಿ, ಬದಲಾವಣೆ ಗಾಳಿ ಬೀಸ್ತಾ ಇದೆ. ಆ ಗಾಳಿಯೇ ಸೆಂಟ್ರಿಫ್ಯೂಗಲ್ ಫೋರ್ಸು ಈ ಅಭಿಮಾನ ಮಹೋತ್ಸವ. ಬರುವಂಥ ದಿನಗಳಲ್ಲಿ ಭಾರತೀಯ ಜನತಾ ಪಕ್ಷದ ಸರ್ಕಾರ ಸ್ಥಾಪನೆಯೂ ಹೌದು, ಜನಪರವಾಗಿರುವಂಥ, ಈಗ ಜನಕ್ಕೆ ಬೇಸತ್ತಿರುವಂಥ ಜನವಿರೋಧಿ ಸರ್ಕಾರವನ್ನು ಕಿತ್ತೊಗೆಯುವಂಥದ್ದು ಉದ್ದೇಶವೂ ಕೂಡ ಇದೆ. ಹೀಗಾಗಿ ಬಹಳ ದೊಡ್ಡ ರಾಜಕೀಯ ಮುಂದಿನ ದಿನ ಬದಲಾವಣೆ. ನೋಡಿ, ಕಾಕತಾಳಿ ಕಾಂಗ್ರೆಸ್ನಲ್ಲಿ ಬಿರುಕುಂಟಾಗಿ ಅಧಿಪತನಕ್ಕೆ ಹೋಗುವಂಥ ಸಂದರ್ಭದಲ್ಲಿ BJP ಒಕ್ಕಟ್ಟಾಗಿ ಒಂದಾಗಿ ಆಕಾಶ ಎತ್ತರಕ್ಕೆ ಹಾರುವಂಥ ಒಂದು ಸಮಾರಂಭ. ದಯವಿಚ್ಚೆ ಸೇರ್ಬೋದು ಸರ್, ಹಂಗೆ ಅಂದಾಜು ಎಷ್ಟು ಜನ ಸೇರ್ಬೋದು? ನಮ್ಮ ನಿರೀಕ್ಷೆ 10 ಲಕ್ಷ ಜನ ಸೇರ್ತಾರೆ. ದಾಖಲೆ ಹಿಂದೆಂದೂ ಯಾವುದೇ ರಾಜಕೀಯ ಹಲವಾರು ಸಭೆಗಳಾಗಿವೆ, ಎಲ್ಲ ದಾಖಲೆಗಳನ್ನು ಮುಗಿಯುವಂಥ ನಿರೀಕ್ಷೆ ಇದೆ. ಸರ್, ಕುರ್ಚಿ ಗುದ್ದಾಟ ಮತ್ತೆ ಶುರುವಾಗಿದೆ ಸರ್. ಇನ್ನೊಂದು 15 ದಿವಸ ಚರ್ಚೆಗಳು ಎಲ್ಲ ನಾವು ಆಗಲೇ ಮೇ ತಿಂಗಳಲ್ಲಿ ಆಗುತ್ತೆ ಅಂತ ನಾವು ಆಗಲೇ ಚುನಾವಣೆ ಸಂದರ್ಭದಲ್ಲಿ ಹೇಳಿದ್ದೇವೆ, ಬೈ ಎಲೆಕ್ಷನ್ ಸಂದರ್ಭದಲ್ಲಿ ಹೇಳಿದ್ದೇವೆ. ಅದೇ ಥರ ಆಗ್ತಾ ಇದೆ. ಈಗ ಹಲವಾರು ಮುಖ್ಯಮಂತ್ರಿ ಆಕಾಂಕ್ಷಿಗಳು ಬಾಯಿ ಬಿಡಕ್ಕೆ ಶುರು ಮಾಡಿದ್ದಾರೆ. ಖರ್ಗೆ ಅವರು ಹೇಳಿಕೆ, ಖರ್ಗೆ ಅವರು ಹೇಳಿದ್ದಾರೆ, ನನಗೂ ಆಸೆ ಇದೆ, ಆದರೆ ನನಗೂ ಆಸೆ ಇದೆ, ಹಲವಾರು ಜನಕ್ಕೆ ಆಸೆ ಇದೆ. ಆದರೆ ಈ ಸದ್ಯ ಮುಖ್ಯಮಂತ್ರಿಗಳಿದ್ದಾರೆ, ಸದ್ಯಕ್ಕಿದ್ದಾರೆ. ಮೇ 4ನೇ ನಂತರ ಇರ್ತಾರೆ ಅನ್ನೋದು ನಾವು ಹೇಳಿಲ್ಲ. ಮೇ 4ನೇ ನಂತರ ಅವ್ರ ಕುರ್ಚಿ ಇರ್ತದೋ, ಅಳಗಾಡ್ತದೋ, ಹೋಗುತ್ತೋ, ನಾವೆಲ್ಲ ನಿರೀಕ್ಷೆ ಮಾಡ್ತಾ ಇದ್ದೀವಿ. ಸರ್, ಇವಾಗ ಅಭಿಮಾನೋತ್ಸವದ ಬಗ್ಗೆ ಇನ್ನೊಂದು ಕ್ವಶನ್ ಸರ್. ಇವಾಗ ಯಡಿಯೂರಪ್ಪನವರ ಒಂದು ಕೃಪಾ ಕಟಾಕ್ಷ ನಿಮ್ಮ ಮೇಲೆ ಇರುವಂತದ್ದು, ರಾಜಕೀಯದಲ್ಲಿ ಉನ್ನತ ಸ್ಥಾನಮಾನವನ್ನ ಅವರು ನಿಮಗೆ ಕೈಣಿಸಿದ್ರು. ವೈಯಕ್ತಿಕವಾಗಿ ಈ ಒಂದು ಕಾರ್ಯಕ್ರಮ ಮಾಡೋದ್ರಿಂದ ನಿಮಗೆ ಎಷ್ಟು ಖುಷಿ ಆಗ್ತಾ ಇದೆ ಸರ್ ಅವರ ಅಭಿಮಾನ? ನಮ್ಮ ಗುರಿ ಇಷ್ಟೇ. ಈಗ ಎರಡು ಪ್ರಶ್ನೆಗಳು ನಮ್ಮ ಮುಂದೆ ಇದೆ. ಒಂದು, ಈ ದುಷ್ಟ ಸರ್ಕಾರ ನಮ್ಮ ಕಾರ್ಯಕರ್ತರಿಗೆ ಕೊಡುವಂಥ ಚಿತ್ರಹಿಂಸೆ, ಹಳ್ಳಿಗೂ ಗಾಂಜಾ, ಇಸ್ಪೇಟು, ಓಸಿ ನಮ್ಮ ಜನರನ್ನು ಹಾಳು ಮಾಡ್ತಿರುವಂಥದ್ದು, ಇದನ್ನೆಲ್ಲವನ್ನೂ ಕಿತ್ತೊಗಿಬೇಕಾಗಿರೋದು ಒಂದು ಉದ್ದೇಶ. ಎರಡನೇ ಉದ್ದೇಶ, ಮತ್ತೆ ಭಾರತೀಯ ಜನತಾ ಪಕ್ಷವನ್ನು ಅಧಿಕಾರಕ್ಕೆ ತರುವಂಥ. ಇದರಲ್ಲಿ ಎಲ್ಲರದ್ದು ಹಿತಾಸಕ್ತಿ ಇದೆ, ಒಬ್ಬರಿಗೆ ಎಲ್ಲರೂ ಹಿತಾಸಕ್ತಿ ಇದೆ. ಇವತ್ತು ಭಾರತೀಯ ಜನತಾ ಪಕ್ಷ ಮತ್ತೆ ಮುಂದೆ ಸಾಮಾನ್ಯ ಜನರಿಂದ ಹಿಡಿದು BJP ಕಾರ್ಯಕರ್ತರ ಮೇಲೆ ನಾಯಕರು ಎಲ್ಲ ಉದ್ದೇಶವೂ ಇಡುತ್ತೆ. ಅದಕ್ಕಾಗಿ ನಾವು ಸಾಮೂಹಿಕವಾಗಿ ಪ್ರಯತ್ನ ಮಾಡ್ತೀವಿ. ಇಫ್ ಯು ಲೈಕ್ ದಿಸ್ ವಿಡಿಯೋ, ಬೇಗ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ.